ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದೆ. ಇಬ್ಬರು ಸಾವನ್ನಪ್ಪಿದ್ದಾರೆ. 12ಕ್ಕಿಂತ ಹೆಚ್ಚು ಜನರಿಗೆ ಗಾಯ ಆಗಿದೆ. ಕರ್ನಾಟಕದವರ ಮೇಲೂ ಕೂಡ ಇದೇ ರೀತಿಯಾಗಿದೆ. ಕನ್ನಡಿಗರ ಮೇಲೂ ಕೂಡ ಭಯೋತ್ಪಾದಕರ ದಾಳಿಗೆ ಕನ್ನಡಿಗ ಸಾವನ್ನಪ್ಪಿರುವಂತಹ ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಸಾವನ್ನಪ್ಪಿದ್ದಾರೆ. ಅವರ ಪತ್ನಿನೇ ಹೇಳ್ತಾ ಇದ್ದಾರೆ ತಲೆಗೆ ಗುಂಡಿಟ್ರು ಅಂತ ಹೇಳಿ. ಶಿವಮೊಗ್ಗ ವಿಜಯನಗರ ನಿವಾಸಿ ಮಂಜುನಾಥ್ ರಾವ್ ಸಾವನ್ನಪ್ಪಿರೋದು. ಪತ್ನಿ ಪಲ್ಲವಿ ಹಾಗೂ ಪುತ್ರ ಅಭಿಜಯ್ ಜೊತೆಗೆ ತೆರಳಿದ್ದ ಮಂಜುನಾಥ್ ರಾವ್ ಏಪ್ರಿಲ್ 19ರಂದು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ರು ಮಂಜುನಾಥ್ ಕುಟುಂಬಸ್ಥರು. ಗುಂಡಿನ ದಾಳಿಗೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಂಜುನಾಥ್ ರಾವ್. ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ. ಈಗ ಅಮರನಾಥ ಯಾತ್ರೆಗೆ ತೆರಳುತ್ತಾ ಇದ್ದಂಥವರು ಭಯೋತ್ಪಾದಕರ ದಾಳಿಗೆ ಕನ್ನಡಿಗ ಸಾವನ್ನಪ್ಪಿರುವಂತಹ ಸ್ಯಾಡ್ ನ್ಯೂಸ್ ಬರ್ತಾ ಇದೆ. ಬಹಳ ಬೇಸರ ಆಗ್ತಾ ಇದೆ. ಅಲ್ಲಿ ಒಟ್ಟು ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಪಾಪ ಇನ್ನು ಯಾವ ರಾಜ್ಯದ ಕುಟುಂಬಸ್ಥರು ಕಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಮಂಜುನಾಥ್ ರಾವ್ ಪತ್ನಿ ಈಗ PTI ಏಜೆನ್ಸಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಘಾತಕಾರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಮಂಜುನಾಥ್ ರಾವ್ ಪತ್ನಿ ಪಲ್ಲವಿ ಅವರು. ನನ್ನ ಪತಿ ಬೇಲ್ಪುರಿಯನ್ನ ತಿಂತಾ ಇದ್ರು. ಈ ವೇಳೆ ಉಗ್ರರಿಂದ ಗುಂಡಿನ ದಾಳಿ ನಡೆದಿದೆ. ಅವ್ರು ಬರ್ತಾರೆ, ಬಂದುಬಿಟ್ಟು ನೀನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಕೇಳ್ತಾರೆ. ನೀನು ಹಿಂದೂನಾ, ಯಾವ ಧರ್ಮಕ್ಕೆ ಸೇರಿದ್ದೀಯಾ ನೀನು ಅಂತ ಕೇಳಿ ಹೆಸರು ಮತ್ತು ಧರ್ಮ ಕೇಳಿ ನನ್ನ ಪತಿಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ನನ್ನ ಪತಿಯ ತಲೆಗೆ ಗುಂಡಿಟ್ಟಿದ್ದಾರೆ ಭಯೋತ್ಪಾದಕರು ಅನ್ನುವಂಥ ಮಾತನ್ನ ಪಾಪ